ತಂದೆ ತಾಯಿ. ಆದರೆ ಅದಕ್ಕೆ ಪ್ರೇರಣೆಯನ್ನು ಕೊಟ್ಟರು. ಸಾಮಾಜಿಕವಾಗಿ ನಮ್ಮನ್ನು ಗಟ್ಟಿ ಮಾಡುವಂಥದ್ದನ್ನು ಮಾಡಿದರು. ನಮ್ಮ ವಿರುದ್ಧ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಕಾನೂನಿನ ರಕ್ಷಣೆಯನ್ನು ಕೊಡುವಂಥ ಬಿಲ್ಗಳನ್ನು ತಂದರು. ಆರ್ಥಿಕವಾಗಿ ಸದೃಢ ಮಾಡೋಕ್ಕೆ ಯಾವ ಯಾವ ಯೋಜನೆ ಇದೆ, ಅದು ಸ್ಟಾರ್ಟಪ್ ಇರ್ಬೋದು, ಅದು ನನ್ನದೇ ಇಲಾಖೆ ಆದಂಥ MSME ಇಂಡಸ್ಟ್ರಿಗೆ ಕೊಡುವಂಥ ಆದ್ಯತೆ ಇರ್ಬೋದು, ಖರೀದಿ ಬಗ್ಗೆ ಇರುವಂಥದ್ದು ಇರ್ಬೋದು, MSMEಗಳಿಂದ ಸ್ಟ್ಯಾಂಡಪ್ ಇಂಡಿಯಾ ಇರ್ಬೋದು, ಮುದ್ರಾ ಇರ್ಬೋದು, ಅತ್ಯಂತ ಹೆಚ್ಚು ಲೋನು ಕೊಟ್ಟಿರುವಂಥದ್ದು ಇವತ್ತು ದೇಶದಲ್ಲಿ ಮಹಿಳೆಯರಿಗೆ. ಅಂದರೆ ಒಟ್ಟು ಮುದ್ರಾದಲ್ಲಿ 69% ಮಹಿಳೆಯರು ಲೋನ್ ತೊಗೊಂಡಿದ್ದಾರೆ. ಅದು ಬ್ಯೂಟಿ ಪಾರ್ಲರ್ ಇರ್ಬೋದು, ಅದು ಬೇರೆ ಬೇರೆ ಚಿಕ್ಕ ಪುಟ್ಟ, ಅಥವಾ ಫುಡ್ ಪ್ರೊಡಕ್ಷನ್ಗೆ ಜಾಸ್ತಿ, ಫುಡ್ ಪ್ರೊಸೆಸಿಂಗ್ಗೆ ಜಾಸ್ತಿ. ಈವನ್ MSMEಯಲ್ಲಿ PMEGP ಲೋನಲ್ಲಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮಲ್ಲಿ ಮಹಿಳೆಯರು ಸುಮಾರು 49% ತೊಗೊಂಡಿದ್ದಾರೆ. ಈ ರೀತಿ ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ ಆರ್ಥಿಕವಾಗಿ ಮಹಿಳೆಯನ್ನು ಸದೃಢ ಮಾಡಬೇಕು. ದ್ರೋಣ್ ಕೊಟ್ಟರೆ ದ್ರೋಣ್ ದೀದಿ ಅಂತ ಕರೆದ್ರು, ಅವರಿಗೆ ನಾವು ಟ್ರೈನಿಂಗ್ ಕೊಟ್ವಿ. ನಾವು ಕೃಷಿ ಇಲಾಖೆಯಲ್ಲಿ ನಾನು ಮಂತ್ರಿ ಇದ್ದಾಗ ಮಹಿಳೆಯರಿಗೆ ದ್ರೋಣ್ ಟ್ರೈನಿಂಗ್ ಕೊಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಇವತ್ತು ದ್ರೋಣ್ ದೀದಿ ಆಗಿದ್ದಾರೆ, ಲಖ್ಪತಿ ದೀದಿ ಆಗಿದ್ದಾರೆ. SHG ಗ್ರೂಪಿಗೆ ನಾವು ಸುಮಾರು 10 ಕೋಟಿ ಹೆಣ್ಮಕ್ಳು ಇರುವಂಥ ಸುಮಾರು 90 ಲಕ್ಷ SHG ಗ್ರೂಪಿಗೆ ನಾವು ಸಹಾಯ ಮಾಡಿದ್ವಿ. ಹೀಗೆ ಆರ್ಥಿಕವಾಗಿ ಮಹಿಳೆಯರನ್ನು ಸದೃಢ ಮಾಡೋದಕ್ಕೆ ಯೋಜನೆಯನ್ನು ಪ್ರಧಾನಮಂತ್ರಿಯವರು ಯೋಚನೆ ಮಾಡಿದರು. ಕೊನೆಯದಾಗಿ ನಾವು ನಿರ್ಣಯದಲ್ಲಿರಬೇಕು. ಅದು ವಿಧಾನಸಭೆಯಲ್ಲಿ ಇರಬೇಕು, ರಾಜ್ಯಸಭೆ ಲೋಕಸಭೆಯಲ್ಲಿ ಇರಬೇಕು. ಆದರೆ ಅಡಿಪಾಯ ಅಥವಾ ಒಂದು ಕೇಂದ್ರ ಎಲ್ಲಿರಬೇಕು ಅಂತ ನಿರ್ಧಾರ ಮಾಡಿದಾಗ ಪ್ರಧಾನಿಯವರು ಯೋಚನೆ ಮಾಡಿದ್ರು, ಮೊದಲು ನನ್ನಿಂದ ಶುರುವಾಗಬೇಕು, ನಾನು ಇದಕ್ಕೆ ಆದ್ಯತೆ ಕೊಡಬೇಕು. ನಾನು ಆದ್ಯತೆ ಕೊಟ್ಟಾಗ ರಾಜ್ಯಗಳವರು ಕೊಡ್ತಾರೆ, ಇಲ್ಲಾಂದರೆ ಮಾತಾಡುವ ಹಕ್ಕಿರಲ್ಲ. ಅದಕ್ಕಾಗಿ ಇವತ್ತು ಹೆಚ್ಚು ಸೀಟುಗಳನ್ನು ಕೂಡ ಕೊಟ್ಟು ಮಹಿಳೆಯರನ್ನು ಗೆಲ್ಲಿಸ್ಕೊಳ್ಳುವಂಥದ್ದಾಯಿತು. ನಿಮಗೆಲ್ಲರಿಗೂ ಗೊತ್ತಿದೆ, ಮೊದಲ ಇಲೆಕ್ಷನ್ 1957ರಲ್ಲಿ ಆದಾಗ 3% ಮಹಿಳೆಯರಿದ್ವಿ ನಾವು. 3%ಅಲ್ಲಿ ಸುಮಾರು 22 ಜನ ಮಹಿಳೆಯರು ಮೊದಲ ಪಾರ್ಲಿಮೆಂಟಲ್ಲಿ ಇದ್ದರು. ಅದು ಕಡಿಮೆ ಅಲ್ಲ. ಆ ಕಾಲಕ್ಕೆ ಮಹಿಳೆಯರು ಮನೆಯಿಂದ ಆಚೆನೇ ಬರಲ್ಲ ಅನ್ನುವಂಥ ಸ್ಥಿತಿಯಲ್ಲಿರುವಾಗ, ಓದಕ್ಕೆ ಕಳಿಸಲ್ಲ ಅನ್ನುವಂಥ ಸ್ಥಿತಿಯಲ್ಲಿರುವಾಗ, ಎಲ್ಲರೂ ತಲೆ ಮೇಲೆ ಇದು ಬಟ್ಟೆ ಹಾಕ್ಕೊಂಡು ಓಡಾಡ್ತಾರೆ ಅಥವಾ ಸೆರಗ ಹಾಕ್ಕೊಂಡು ಓಡಾಡ್ತಾರೆ ಅನ್ನುವಂಥ ಸ್ಥಿತಿ ಇರುವಾಗ 22 ಮಹಿಳೆಯರು ಬಂದಿದ್ದಾರೆ ಪಾರ್ಲಿಮೆಂಟಿಗೆ. ಆದರೆ ಅದು ಇವತ್ತು 2024ರಲ್ಲಿ 75 ಮಹಿಳೆಯರ ತನಕ ರೀಚ್ ಆಗಿದೆ. ಮತ್ತು ಬಹಳ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋಸನ್ನು ಮಹಿಳೆಯರು ನಿಭಾವಣೆ ಮಾಡುವಂಥದ್ದು. ಅವತ್ತು 15 ಜನ ರಾಜ್ಯಸಭೆಯಲ್ಲಿ ಇದ್ದರು, ಇವತ್ತು ಸುಮಾರು 42 ಜನ ಹೆಣ್ಮಕ್ಳು ರಾಜ್ಯಸಭೆಯಲ್ಲಿದ್ದಾರೆ. ಈ ರೀತಿ ನಮ್ಮ ಪರ್ಸೆಂಟೇಜ್ ಪ್ರತಿ ವರ್ಷ ಹೆಚ್ಚಾಗ್ತಾನೇ ಇದೆ. ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ಹೆಚ್ಚು ಸೀಟ್ ಕೊಡಬೇಕು ಅನ್ನೋದರಲ್ಲಿ ಫೋಕಸ್ ಇದ್ದಾರೆ. ಇತ್ತೀಚೆಗೆ ನಾನು ಕೇರಳ ಎಲೆಕ್ಷನ್ನ ಇನ್ಚಾರ್ಜ್ ಹೋದಾಗ ಕೂಡ ಫಸ್ಟ್ ಕ್ವಶನ್, ನಿಮ್ಮ ಕೋರ್ ಕಮಿಟಿಯಲ್ಲಿ ಮಹಿಳೆಯರು ಇಲ್ವಾ ಅಂತ ಕೇಳಿದರು. ಫಸ್ಟ್ ಕ್ವಶನ್, ದಟ್ ಈಸ್ ಇಸ್ ಕನ್ಸರ್ನ್. ನಾವು ಹೋಗಿ ಕೂತ ತಕ್ಷಣ ಅಲ್ಲಿ ಕೋರ್ ಕಮಿಟಿಯಲ್ಲಿ ಮಹಿಳೆಯರಿಲ್ಲ. ನಾನು ಹೋಗಿ ಕೂತ ತಕ್ಷಣ ಫಸ್ಟ್ ಹಿಂಗೆ ನೋಡಿದ್ರು, ಫಸ್ಟ್ ಕ್ವಶನ್ ಮಹಿಳೆಯರಿಲ್ವಾ ಅಂತ ಕೇಳಿದರು. ಅದಕ್ಕಾಗಿ ಮಹಿಳೆಯರಿಗೆ ಡಿಸಿಷನ್ ಮೇಕಿಂಗಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಪಾರ್ಟಿಯ ಡಿಸಿಷನ್ ಮೇಕಿಂಗ್ ಇರ್ಬೋದು ಅಥವಾ ಸರ್ಕಾರದ ಡಿಸಿಷನ್ ಮೇಕಿಂಗಲ್ಲಿ ಇರ್ಬೋದು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋದಕ್ಕೆ ವಿಶೇಷವಾದಂಥ ಒತ್ತನ್ನು ನಮ್ಮ ಪ್ರಧಾನಿಯವರು ಕೊಡ್ತಾ ಇದ್ದಾರೆ. ನಮಗೆ ಬಹಳ ಖುಷಿ ಅಂದರೆ 16, 17, 18 ಈ ದೇಶದ ಇತಿಹಾಸದಲ್ಲಿ ಒಂದು ಮರೆಯಲಾಗದ ಚರ್ಚೆ ನಡೆಯುವಂಥದ್ದಿದೆ. ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು, 33% ಕೊಡಬೇಕು ಅಂದ ತಕ್ಷಣ ಪುರುಷರಿಗೆ ಇಲ್ಲ ಅಂತಲ್ಲ. ನಮ್ಮ ಸೆನ್ಸಸ್ 2011ರಲ್ಲಿ ಆಗಿರುವಂಥದ್ದು, ಮತ್ತೆ ಹೊಸದಾಗಿ ಸೆನ್ಸಸ್ ಆಗಬೇಕು. ಸಹಜವಾಗಿ ನಮ್ಮ ಪಾಪ್ಯುಲೇಷನ್ ಹೆಚ್ಚಾಗಿಯೇ ಆಗಿದೆ ದೇಶದಲ್ಲಿ. ಪಾಪ್ಯುಲೇಷನ್ನ ಆಧಾರದಲ್ಲಿ ಸೀಟುಗಳು ಹೆಚ್ಚಾಗಬೇಕು. ಅದಕ್ಕಾಗಿ ಇವತ್ತು ಸೀಟುಗಳನ್ನು ಕೂಡ ಏರಿಕೆ ಮಾಡಿ ಆ 33% ಮಹಿಳೆಯರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುವಂಥದ್ದಿದೆ. ನಾಡಿದ್ದು 16, 17, 18ರಂದು ಚರ್ಚೆ ನಡೆಯುವಂಥದ್ದಿದೆ. ಈ ಚರ್ಚೆಯಲ್ಲಿ ನನಗೆ ವಿಶ್ವಾಸ ಇದೆ, ಯಾವುದೇ ರಾಜಕೀಯ ಪಾರ್ಟಿ ಕೂಡ ಮಹಿಳೆಯರಿಗೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ಹೇಳುವಂಥ ಧೈರ್ಯ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ.
ಮಾಡಲೂಬಾರದು. ಯಾಕಂದರೆ ಇವತ್ತು ಸಮಾಜದಲ್ಲಿ 50%, ಕೆಲವು ರಾಜ್ಯದಲ್ಲಿ 51%, ಕೆಲವು ರಾಜ್ಯದಲ್ಲಿ ಈ ಕೇರಳದಂಥ ಸ್ಟೇಟಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಮತ್ತು ಮಹಿಳೆಯರಿಗೆ ಅಧಿಕಾರವೂ ಜಾಸ್ತಿ. ಅದು ಮ್ಯಾಟ್ರಿಯಾರ್ಕಲ್ ಸಿಸ್ಟಮ್ ಆಫ್ ಫ್ಯಾಮಿಲಿ. ಈವನ್ ನನ್ನ ಜಿಲ್ಲೆ, ನಾನು ದಕ್ಷಿಣ ಕನ್ನಡ, ಉಡುಪಿ ಆ ಭಾಗದಲ್ಲಿ ನಮ್ಮಲ್ಲಿ ಕೂಡ ಬಹಳಷ್ಟು ಫ್ಯಾಮಿಲಿಗಳು, ಅದು ಮೀನುಗಾರರ ಮಹಿಳೆಯರಿರ್ಬೋದು ಅಥವಾ ಈಡಿಗರ, ನಾವೇನು ಪೂಜಾರಿ ಅಂತ ಅಲ್ಲಿ ಕರಿತೀವಿ, ಅಥವಾ ಬಂಟ್ರ ಕುಟುಂಬ ಅಂತ ಹೇಳ್ತೀವಿ, ಯಾರು ಮೇಜರ್ ಕಮ್ಯುನಿಟಿ ಇದ್ದಾರೆ ಅವರೆಲ್ಲರೂ ಕೂಡ ಮ್ಯಾಟ್ರಿಯಾರ್ಕಲ್ ಸಿಸ್ಟಮ್ ಆಫ್ ಫ್ಯಾಮಿಲಿ. ಅವರ ಆಸ್ತಿ ಕೂಡ ತಾಯಿಯಿಂದ ಮಗಳಿಗೆ ಬರುತ್ತೆ ಮತ್ತು ಡಿಸಿಷನ್ ಕೂಡ ಯಾವುದೋ ದೇವರಿಗೆ ಮಾಡಬೇಕಂದ್ರೆ ಕೂಡ ಮಗಳು ಇರಲೇಬೇಕು, ಮಗಳು ಮುಂದೆ ನಿಂತಿರಲೇಬೇಕು. ನಮ್ಮಲ್ಲಿ ನಾವು ದೈವಾರಾಧನೆ ಮಾಡ್ತೀವಿ, ಆಗ ಕೂಡ ನಾವು ಮಹಿಳೆಯರು ಎದುರು ನಿಂತಿರಲೇಬೇಕು. ಆ ರೀತಿಯ ಒಂದು ಫ್ಯಾಮಿಲಿಯ ಹಿನ್ನೆಲೆ ಆ ಭಾಗದಲ್ಲಿ ಇದೆ. ಕೇರಳದ ಮುಂದುವರಿದ ಭಾಗ ಇರ್ಬೋದು ಅದು. ಅದಕ್ಕಾಗಿ ಮಹಿಳೆಯರಿಗೆ ಹಲವಾರು ಅಲ್ಲಿ ಆರ್ಥಿಕವಾಗಿ, ನಾನು ಹಿಂದೆ ಒಂದು ಸಾರಿ ಹೇಳಿದೆ, ಉಡುಪಿಯ ಮತ್ತು ದಕ್ಷಿಣ ಕನ್ನಡದ ಕೋಸ್ಟಲ್ನ ಮೀನುಗಾರರ ಮಹಿಳೆಯರು ತುಂಬ ಸ್ಟ್ರಾಂಗ್ ಅಂತ. ಯಾಕೆಂದರೆ ಆರ್ಥಿಕವಾಗಿ ಅವರು ಸದೃಢರು. ಮೀನು ಹಿಡಿಯೋಕ್ಕೆ ಮೀನುಗಾರರು ಸಮುದ್ರದಕ್ಕೆ ಹೋದರೆ ಮೀನು ತಂದಿದ್ದನ್ನು ಮಾರಾಟ ಮಾಡುವವರು ಮಹಿಳೆಯರು. ಅಂದರೆ ಆರ್ಥಿಕವಾಗಿ ದುಡ್ಡು ಅವರ ಕೈಗೆ ಬರುತ್ತೆ. ಅದಕ್ಕಾಗಿ ಅಲ್ಲಿ ಡಿಸಿಷನ್ಗಳು ರೈಟ್ ಡಿಸಿಷನ್ ಆಗುತ್ತೆ. ನನ್ನ ಮಗಳಿಗೆ ಎಲ್ಲಿ ಸ್ಕೂಲಿಗೆ ಹಾಕಬೇಕು, ಅಥವಾ ನಮ್ಮ ಮಗಳಿಗೆ ಯಾವ ಬಟ್ಟೆ ಖರೀದಿಬೇಕು, ಮದುವೆ ಮಾಡುವ ವಿಚಾರ ಇರ್ಬೋದು, ಮನೆ ಕಟ್ಟುವ ವಿಚಾರ ಇರ್ಬೋದು, ಮನೆ ರಿಪೇರಿಯ ವಿಚಾರ ಇರ್ಬೋದು, ಯಾವುದೇ ಇದ್ರೂ ಕೂಡ ಮಹಿಳೆ ಅಲ್ಲಿ ಡಿಸಿಷನ್ ಮೇಕರ್. ಬಹಳಷ್ಟು ಫ್ಯಾಮಿಲಿಗಳಲ್ಲಿ, ಎಸ್ಪೆಷಲಿ ಫಿಶರ್ಮ್ಯಾನ್ ಎಲ್ಲ ಮನೆಗಳಲ್ಲಿ ಕೂಡ ಮಹಿಳೆ ಡಿಸಿಷನ್ ಮೇಕರ್. ಅದಕ್ಕಾಗಿ ಸಹಜವಾಗಿ ಅವರ ದುಡ್ಡು ಒಳ್ಳೆಯ ಕೆಲಸಕ್ಕೇ ಉಪಯೋಗ ಆಗುತ್ತೆ ಮತ್ತು ಉಳಿತಾಯನೂ ಆಗುತ್ತೆ. ಈ ದೃಷ್ಟಿಯಿಂದ ಇವತ್ತು ಮಹಿಳೆಯರಿಗೆ ಅಧಿಕಾರ ಕೂಡ ಕೊಡುವಂಥದ್ದು. ನಾನು ಆವಾಗಲೇ ಹೇಳಿದೆ, ಪಂಚಾಯಿತಿಯಲ್ಲಿ ಒಂದು ಮಹಿಳೆಗೆ ಕೆಲಸದ ಜೊತೆ ಭಾವನೆ ಹೇಗೆ ಜೋಡಣೆ ಆಗಿರುತ್ತೋ ಅದೇ ರೀತಿ ಇವತ್ತು ನಮ್ಮ ದೇಶದಲ್ಲಾಗುವಂಥ ಕಾನೂನುಗಳಲ್ಲಿ ಕೇವಲ ಕಾನೂನಲ್ಲ, ಭಾವನೆಯೂ ಜೋಡಣೆ ಆಗಬೇಕು. ಈ ಭಾವನೆ ಜೋಡಣೆ ಆಗೋದಕ್ಕೆ ಅವಳ ಚರ್ಚೆ ಆಚೆ ಬರಬೇಕು, ಅವಳ ಮನಸ್ಸಲ್ಲಿರುವಂಥ ವಿಚಾರ ಆಚೆ ಬರಬೇಕು, ಅದು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು. ಅದಕ್ಕಾಗಿ ಇವತ್ತು ಪಾರ್ಲಿಮೆಂಟ್ಗೆ ಹೆಚ್ಚು ಮಹಿಳೆಯರು ಬಂದಾಗ, 33% ಬಂದಾಗ ಬೇರೆ ಬೇರೆ ಪ್ರೊಫೆಷನಲ್ಸ್ ಬರ್ಬೋದು. ಇವತ್ತು ಯಾವುದೇ ಪಾರ್ಟಿ ಇರ್ಬೋದು, ಎಲ್ಲ ಪಾರ್ಟಿಯಲ್ಲಿ ನಾನು ವಿನಂತಿ ಮಾಡುವಂಥದ್ದು, ಒಂದು, ಮಹಿಳಾ ಮೀಸಲಾತಿ ಬಿಲ್ಲನ್ನು ನೀವು ಸ್ವೀಕಾರ ಮಾಡಬೇಕು. ನಂಬರ್ 2, ಎಕ್ಸ್ಪರ್ಟ್ಸ್ ಇರ್ಬೋದು, ಅಥವಾ ಹಳ್ಳಿಯಲ್ಲೇ ತುಂಬ ಚೆನ್ನಾಗಿ ಕೆಲಸ ಮಾಡಬಲ್ಲು, ಯಾರೋ ಸಾಮಾಜಿಕ ಕೆಲಸ ಮಾಡ್ತಾಳೆ, ಯಾರೋ ಒಳ್ಳೆಯ NGO ನಡೆಸಿದಾಳೆ, ಎಕ್ಸ್ಪೀರಿಯನ್ಸ್ ಇದೆ, ಯಾರೋ ಒಳ್ಳೆಯ ಪ್ರೊಫೆಷನಲ್ ಇದ್ದಾರೆ, ಅದು ವಕೀಲರು ಇರ್ಬೋದು, ಡಾಕ್ಟರ್ ಇರ್ಬೋದು, ಅಥವಾ ಎಂಜಿನಿಯರ್ ಇರ್ಬೋದು, ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಅಂಥವ್ರನ್ನ ಕೂಡ ನಾವು ಗುರುತಿಸಿ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿದ್ರೆ ಆ ಫೀಲ್ಡಿಗೆ ಅದು ಉಪಯೋಗ ಆಗುತ್ತೆ, ಆ ಇಲಾಖೆಗೆ ಅದು ಉಪಯೋಗ ಆಗುತ್ತೆ, ಆ ಕ್ಷೇತ್ರಕ್ಕೆ ಅದು ಉಪಯೋಗ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ರಾಜಕೀಯ ಪಾರ್ಟಿಗಳು ಯೋಚನೆ ಮಾಡುವಂಥ ಕಾಲ ಬಂದಿದೆ. ಆ ಕಾಲದಲ್ಲಿ ನಾವಿದ್ದೀವಿ, ಕಾಲ ಬಂದಿದೆ, ಬಹಳ ವರ್ಷದಿಂದ ಚರ್ಚೆ ನಡೀತಾ ಇದೆ. ಆ ಕಾಲದಲ್ಲಿ ಭಾಗವಹಿಸುವಂಥ, ಆ ಕಾಲದಲ್ಲಿ ನಿರ್ಣಯ ತಗೊಳ್ಳುವಂಥ, ಆ ನಿರ್ಣಯದಲ್ಲಿ ನಾವು ಪಾತ್ರರಾಗುವಂಥ ಒಂದು ಕಾಲಘಟ್ಟ ಇವತ್ತು ಬಂದಿದೆ. ಅದಕ್ಕಾಗಿ ಮತ್ತೊಂದು ಬಾರಿ ನಾನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಿ